ಅಬ್ಬಾ ಬಾ ಬಾ ನೋಡ್ಬಿ ಅಣ್ಣ ಭಾರಿ ತಯಾರಿ ಮಾಡ್ಯಾನ. ಇದೇನ ಬರೀ ನಾಮಕರಣದ ಮನಿಯ ಏನ ಮದ್ವಿ ಮನಿಯ? ನಾನು ಅದ ಅನ್ನತ್ತೇನವ. ಎಷ್ಟ್ರ ಮಟ್ಟಿಗೆ ತಯಾರು ಮಾಡ್ಯಾರ ನೋಡು. ಅಬ್ಬಾ ಭಾರಿ ಮಸ್ತ್ ಮಾಡ್ಯಾರ. ನನ್ನ ಮಗಂದ ನೋಡಂಗಾರ ಭಾರಿ ಸಪೂರಾಗ ಆಗಿದ್ದ. ನಿನ್ ಮಗ ಏನ್ ಮಾಡತ್ತನ? ಮಕ್ಕೊಂಡತಿ. ಅಲ್ಲಿಂದ ಬಂದ ಸಾಕಾಗೈತಿ. ಇವತ್ತು ಮಂದಿ ಕೈಯಾಗ ಸಿಕ್ಕೊಂಡು ಎಲ್ಲಾರು ಎತ್ಕೊಂಡು ಹೇಳಿ ಸಾಕಾಗೈತಿ. ಅದಕ್ಕೆ ಮಕ್ಕೊಂಡತಿ. ಶಾಂತವ ಯಮ್ಮ ಆರಾಮದಿಯಾ ಬೇ? ನನಗೂ ಇತ್ತಾಗ ಬರೋಕ್ಕಾಗಿದ್ದಿಲ್ಲ. ಆರಾಮದೇನೆ ಕಸ್ತೂರೇನ? ಆರಾಮದೇನೆ. ನೀ ಆರಾಮದಿಯಲ್ಲ? ನಿನ್ನ ಗಂಡ ಕೂಸೆಲ್ಲೈತಿ? ನಾ ಬಂದಾಗ ನೀ ಇತ್ಲ ಕಡೆ ಹೋಗಿದ್ದಿ. ಕೂಸು ಮಕ್ಕೊಡತ್ ಕೊನೆಯಾಗ. ಅದಕ್ಕೆ ಇವತ್ತು ಅಲ್ಲಿನೂ ಮಂದಿ ಭಾಳ ಅಲ್ವೇ, ಎತ್ಕೊಳ್ಳೋದು ಇಳಿಸೋದು. ಅದಕ್ಕೆ ಬೆಳಗ್ಗಿನ ದೌಡೆ ಜಳಕ ಪಳಕ ಅದಕ್ಕೆ ಪಾಪ ಎರ್ದು ಆಮೇಲೆ ದೃಷ್ಟಿ ಆದಂಗೆ ಆಗಿತ್ತಾ. ದೃಷ್ಟಿ ತೆಗೆದು ಮಾಡ್ಕೊಂಡೈತಲ್ಲಿ ಪಾಪ. ಆಗ್ಲಿ ಕಾರ್ಯ ಮುಗದಿಂದ ಎಬ್ಸಕ್ಕೆ ಬರ್ತೈತಿ ಪಾಪ. ಯವ್ವ ಆರಾಮದಿಯಾ ಯವ್ವ? ಹ್ಞೂನವ್ವ ಆರಾಮದೇನು ನೋಡ. ನೀ ಆರಾಮದಿಯಲ್ಲವ ಮಗಳ? ಈಗ ಹೆಂಗವ ಗಂಡ ಮನೆಗೆ ಎಲ್ಲ ಆರಾಮದಿಯಾ? ಆರಾಮದೇನು ಬೇ, ಎಲ್ಲ ಆರಾಮದೇನೆ. ಅಯ್ಯೋ ಆರಾಮದಾಳ ತಗೋರಿ. ಏನು ತೊಂದರೆ ಆಗೈತೆ ಅಂತ ತಿಳ್ಕೊಂಡಿರಿ? ಎಲ್ಲ ಆರಾಮದಾಳ. ಮನೀನ ಹಾಕಿದೀಗ. ಗಂಡ ಹೇಳ್ದಂಗೆ ಕೇಳ್ತಾನ. ಮಗ ವಯಸ್ಸಕ್ಕೆ ಬಂದು ಮತ್ತು ಮೊಮ್ಮಗನ ಕಂಡ್ಲು. ಎಲ್ಲ ಹಾಕಿದ ರಾಜ್ಯ ಬರ್ರಿ. ಈಗ ನಾನೇನಸ್ತೀನ ಆರ ಶಿವ ಅಂತಾನೆ. ಆವಾಗಂತ್ರ ಮುಗಿದೋದ್ ಕತಿ. ಯಾರು? ನಮ್ಮತ್ತೆ. ಬಿಗ್ರ ಆರಾಮದಿರಿ? ಆರಾಮದೇನು ನೋಡ್ರಿ. ನಮ್ದು ನಿಮ್ದು ಎಲ್ಲ ಏನ್ರಿ ಆತು ಹೋತು. ಬರ್ರಿ ಅತ್ತ ಕುಂದ್ರನ್ ಬರ್ರಿ. ಯವ್ವ ನಿಧಾನ ಬಾ ಕುಂದ್ರಸ್ತಾನೆ. ಇಲ್ಲ ಹೋಗ್ಕೆಂತ ಮೆಲ್ಲಕ್ಕೆ. ಇನ್ನು ಮತ್ತೆ ಅದು ಏನೇನು ತಲೆ ತಿಂತಾಳ ಏನ? ಯವ್ವ ಹೋಗ್ಲಿ ಬಿಡಿ, ಏನಾರು ಯಾಕೆ ಮಾತಾಡ್ಕೊಳ್ಳಿ. ನಿಂಗೆ ಯಾಕೆ ಬೇಕು? ನಿನ್ನ ಪಾಡಿ ನೀ ಆರಾಮಾಗಿರ ಅಷ್ಟೇ. ಅದ್ಗೆಮ್ಮ ಹತ್ತಾತ್ವೆ ಕಸ್ತೂರಿ. ಏ ಭಾಡ್ಯ ಅಲ್ಲಲ್ಲ, ಇಲ್ಲಿ ನೋಡಿಲ್ಲ ಈ ನಮ್ನಿ ಮದ್ವಿ ಮನಿ ಅಂದಿರ್ಬೇಕು. ಅಷ್ಟು ಚಂದ ಅಲಂಕಾರ ಮಾಡಿ ತೊಟ್ಲಾ ತಂದು ಎಲ್ಲ ಬಾ ಚಂದ ಇದು ಮಾಡಿಪ್ಪ ನೀನು. ಏನೋಡ ಮನಿ ಅನ್ನೋದು ನಮ್ನಿ ಡೆಕೋರೇಟ್ ಆಗೈತಿ. ಈ ನಮ್ನಿ ಎಲ್ಲ ಮಾಡಿ ಅಲ್ಲೇ ನಮ್ಮ ಮನ್ಯಾಗ ಯಾರು ಮಾಡ್ಬೇಕಲ್ಲ? ನಿಮ್ಮಪ್ಪ ಒಬ್ಬನ ಮಾಡ್ಬೇಕು. ಎಲ್ಲ ಬಡದಾಡಿ ಓಡಾಡಿ ಒಂದಿಟ್ಟು ಬರಬಾರ್ದನ ಮನಿ ಕಡೆ. ಊರ್ ಭಾಡೆ 2 ದಿನ ಮುಂಚೆ ಬಂದಿ ಇತ್ತಾಗ. ತಂಗಿದಾದ್ರೆ ಲೆಕ್ಕಿಲ್ಲ ನಿನಗೆ. ಹೆಂತಿದಾದ್ರೆ ನೋಡಿ ಎಷ್ಟು ಚಂದ ಮಾಡಾಕತ್ತಿ ಓಡಾಡಿ. ಸುಮ್ನಿರ್ಬೇ, ಅದೆಲ್ಲ ಏನಿಲ್ಲ ಕಸ್ತೂರಿ. ಖರೇನ ಇದೆಲ್ಲ ನಾ ಮಾಡಿಲ್ವ? ಇದೆಲ್ಲ ಮಾವನ ಮಾಡ್ಬೇಕಂತ ಏನೋ ತಲೆಯಾಗಿ ಇಟ್ಕೊಂಡಿದ್ನಂತ. ನಾ ಬರುವಂಗೆ ಬಂದನಿ ಹಂಗ ಏಕ ಅವ ಇದೆಲ್ಲ ಮಾಡೋಣಪ್ಪ ಅಂತೇಳಿ ಅವನ ಎಲ್ಲ ನೋಡಿದೆ. ಈ ಗೊಂಜಾಳ ಗಿಂಜಾಳ ಹೂ ಗಿವು ಎಲ್ಲ ತರಿಸಿ ತಯಾರು ಮಾಡ್ಸಿನ. ಅವಂಗ ಮೊಮ್ಮಗನ ಖುಷಿ ಅಲ್ಲ, ಅದಕ್ಕೆ ಊರಾಗ ಜೋರಾಗಿ ಮಾಡೋಣ ಅಂತ ಅವಂಗು. ಈ ಗಂಡಿನ ಕಡೆದ್ರಲ್ಲ ಈ ಕಸ್ತೂರಿ, ಈಗ ನಿಮ್ಮ ಮನೆ ಕಡೆದ್ರೆ ಹೆಂಗೆ ಜೋರು ಮಾಡ್ಬೇಕಂತಾರ ಹಂಗೆ ಅವಂಗೂ ಒಂದು ಖುಷಿ ಅದ. ಇರ್ಲಿ ಬಿಡೋಣ, ನಾ ಏನಾರು ಬೇಜಾರು ಮಾಡ್ಕೊಂಡೆ. ಯಪ್ಪ ನಾಮಕರಣ ಆಕತಿಲ್ಲ ಅನ್ನೋದು ಅಷ್ಟ ಮುಖ್ಯ. ಅದು ಜೋರಾಗಾತ, ಮೆಲ್ಸಾಕಾತ, ಸಪೂರಾತ, ಅದೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು? ನಾ ಏನಾರ ಅನ್ನೆ ನಿನಗೆ. ನನಗೆ ಭಾಳ ಖುಷಿ ಆತ್ಪ. ಕರೀನ ಎಷ್ಟು ಚಂದ ತಯಾರು ಮಾಡಿರಿ ಇದನ್ನೆಲ್ಲ. ಮನಿ ಮತ್ತೆ ಪೇಂಟ್ ಮಾಡ್ತೀನಿ ನನ್ನ ಮಾವ. ಮತ್ತೆ ಹಡದಿಂದ ಮನಿ ಮೈಲ್ಗಾಗಿರಂಗಿಲ್ಲನ, ಅದಕ್ಕೆ ದೌಡ್ ಮನಿ ಎಲ್ಲ ಸುಣ್ಣ ಬಣ್ಣ ಎಲ್ಲ ಬಳಸಿ. ಮೊದಲು ಇದ್ದಿದ್ದ ಬಣ್ಣ ಬಿಳೆ ಬಣ್ಣದಿತ್ತಂತ, ಅದನ್ನ ತಗಿಸಿ ಈ ಬಣ್ಣ ಬಳಸಿಸಿ ಮತ್ತೆ ಈ ಬಣ್ಣ ಬಳಸಿಸಿ ಎಲ್ಲ ಸ್ವಚ್ಛ ಮಾಡಿಸಿ ಏನು ಪ್ರತಿಯೊಂದು ತಂದು ನಿನ್ನೆ ಇದು ಮಾಡಿರೋದು. ತೊಟ್ಲಾನು ಇವ್ರದಲ್ಲದು. ಇಲ್ಲಿ ಯಾರ್ದ ಮನೆಗೆ ಹೋಗಿದ್ರು, ನನ್ಗೆ ಹೆಸರು ಗೊತ್ತಿಲ್ಲ, ಅವ್ರ ಮನೆ ತೊಟ್ಲಾ ಇಸ್ಕೊಂಬಂದು ಅಲಂಕಾರ ಮಾಡಿರೋದು. ಹೌದನ? ಅದಂದೆ ತೊಟ್ಲ ತರು ನಡಿ ಇಲ್ಲಲ್ಲ ಅವ್ರ ಮನ್ಯಾಗ ಅಂತೇಳಿ. ಮತ್ತೆ ಇದು ಬೇರೆಯವ್ರದಂದೆಲ್ಲ ಈಗ ಅದೇ ಮೇಲೆ ಅದಾಳ. ಕೊನೆಗಿಲ್ಲಲೇ ಕೊಣಿ ಬಾಗ್ಲ ಮುಂದಾಗಿತ್ತು, ನಾನು ನೋಡ್ಲಿಲ್ಲ. ಸೀರೆ ಗಿರಿ ಏನಾರ ಉಟ್ಕೊಳಕತ್ತಿರ್ಬೇಕು. ಬರ್ತಾತಡಿ ಈಗ. ಆಗ ಬಂದ ಬಿಟ್ಲು ನೋಡಿ ಹಿಂದೆ. ಅಯ್ಯೋ ನನ್ನ ಅಳಿಮಯ್ಯ ಬರ್ಪ ಇಲ್ಲಿ. ಓಯ್ ಹಾಯ್ ಕಳ್ಳ ಆಟಾಡ್ತಿ. ಎಷ್ಟು ಚುರುಕದನ. ಸೇಮ ನಮ್ಮ ಅಣ್ಣನ ವಾಯವ. ಇರಿ ಸೇಮ ನಮ್ಮ ಅಣ್ಣನ. ನನ್ನಂಗದಾನ. ನಮ್ಮ ಅಣ್ಣ ನಂಗದಾನ. ಹೋಲ್ ಬಿಡ್ರೆ ಯಾರಂಗ್ರೆ ಯಾಕಿರ್ವಲ್ ತಕ. ಒಟ್ ನನ್ನ ಮಗ. ನನ್ನ ಹಳೆಯನ್ನ ನೋಡಿ ಈಗ ಭಾಳ ಖುಷಿ ಆಯ್ತು ನನಗಂತರು. ಓ ಕಸ್ತೂರಿ ಅಲ್ಲ ನೀನು? ಹೌದು ಬೇ. ನೀವು ನಿಮ್ಮ ಹೆಸರು ಏನಾಯ್ತಪ್ಪ? ನೀವು ಸೂಲ್ಗಿತ್ತಿ ಸುಶೀಲಕ್ಕನ ಏನಾಯ್ತಲ್ಲ? ಹೂನವ. ಅಂದಂಗೆ ಏನವ ಹಳೆಯನ ಹೆಸರು ಇಡಕ್ಕೆ ಭಾರಿ ಜೋರ ತಯಾರಾಗಿ ಬಂದಿಲ್ಲ. ಎಲ್ಲಿ ನಿನ್ನ ಮಗ? ನನ್ನ ಮಗ ಕೊನೆ ಮಕ್ಕಳನ್ರಿ. ಇವತ್ತು ಅವಂದೇ ಹೆಸರಿಡು ಕಾರ್ಯಕ್ರಮ ಮುಗಿತಲ್ಲ, ಅಲ್ಲಿಂದ ಸೀದಾ ಇಲ್ಲೇ ಬಂದ್ವಿ ನಾವು. ಹಂಗಾಗಿ ಅದಕ್ಕೂ ಬ್ಯಾಸರ ಆಗೈತಿ. ಹೌದನ? ಏನ್ ತಂದೆ ಹಳ್ಯಾಗ? ಅಯ್ಯೋ ನಮ್ಮ ಕಸ್ತೂರಿ ಮನಸ್ಸು ಮಾಡಿದ್ರೆ ಏನಾದ್ರೂ ತರ್ತಾಳ ಹಳ್ಯಾಗ. ಅದಲ್ ಕಸ್ತೂರಿ ಏನ್ ತಂದೇವ ನನ್ನ ಮಗ್ಗ? ಅದನ್ನ ಬಿಡ್ರಿ, ಮೊದಲು ನಮ್ಮ ಕಸ್ತೂರಿಗೆ ನೀವೇನ್ ತಂದಿರಿ ಗಂಡ ಹೆಂಡತಿ ಹೆಸರಿಡಾಕ? ಏನಿಲ್ಲ ತಲಿ ಬಂಗಾರ ಕೊಡ್ಬೇಕು ಗಂಡ ಹುಡುಗದ. ನಮ್ಮ ತಂಗಿಗೆ ನಾನು ಹೊಸ ಕಾಲನ್ ಚೈನಾ ತಂದನಿ. ಯಾಕಂದ್ರೆ ಆಕಿ ಕಾಲ್ ಚೈನಾ ಹರಿದಾವು, ಅಂದ್ರೆ ಇದಾಗ್ಯಾವು ಬೇಕಂದಿದ್ಲು. ಅದಕ್ಕೆ ಹೊಸ ಕಾಲ್ ಚೈನಾ ಒಂದು ಚಲೋ ಸೀರೆ ತಂದನಿ. ಬೆಳ್ಳಿ ಮೂಳ ಕೊಟ್ಟು ಬಂಗಾರ ಕೇಳವ್ ನೀನು. ಅದನ್ನ 100-200 ರೂಪಾಯಿ ಸೀರೆ ಕೊಟ್ರ ಆತನ್ಲ. ತಂಗಿಗೆ ಒಂದು ತೊಲಿ ಬಂಗಾರ ಕೊಡ್ಬೇಕಿಲ್ಲ ಯಮ್ಮ? ಅದೆಲ್ಲ ಯಾಕೆ ಬೇಡ. ನಮ್ಮ ಅಣ್ಣ ಏನು ಕೊಡ್ತಾನ ಅಷ್ಟು ಕೊಡ್ಲಿ ಸಾಕು. ಅವ ಪ್ರೀತಿಯಿಂದ ಒಂದ ಸೀರೆ ಕೊಟ್ರು ಸಾಕು. ಅಲ್ಲಿ ಬೇ ಅಮ್ಮ, ಬಂಗಾರ ಕಾಶೆ ಮಾಡುವಂತ ಮನಿ ಕೊಟ್ಟೇ ಇಲ್ಲಲ್ಲ ನಮ್ಮ ಕಸ್ತೂರಿನ. ನೋಡ್ತಿಲ್ಲ ಅವೆಲ್ಲ ಫೋನ್ಯಾಗ ಹೇಳಾತ. ಬಂಗಾರದ್ದು 18 ತೊಲಿದ ನಡಪಟ್ಟಿ ಕೊಟ್ಟಾರಂತ, ಕಾಸಿನ ಸರ ಹಾಕ್ಯಾರಂತ, ಬಂಗಾರದಂತ ಸೀರೆ ತಂದು ಕೊಟ್ಟಾರಂತ. ಏನು ಅದ್ರಾಗೆಲ್ಲಿ ಪಟ್ಟೆ ಪೀತಾಂಬರ ಐತಿ. ಅಷ್ಟೆಲ್ಲ ಬಂಗಾರ ಏನು ಹೂವಿನ ಹಾಸಿಗೆ ಮ್ಯಾಗ ನಡ್ಯಾಕತ್ತಾಳ. ಆಕಿಗೆ ನಾ ಬಂಗಾರ ಕೊಟ್ರೆ ಕಡಿಮೆ ಆಕಿದ್ದಿತ್ತನ? ಯವ್ವ ತಾಯಿ, ಆಕೆ ಏನು ಬಂಗಾರ ಕಾಶೆ ಮಾಡುದಿಲ್ಲ. ತರನ ನಂದು ಈಗ ಸದ್ಯ ಕೈ ನಡಿವಲ್ತ. ನನ್ನ ಕಡೆ ಏನು ಶಕ್ತಿನೇ ಆಗೈತೆ ಅಷ್ಟು ತಂದನಿ. ತರ್ತಾನೆ. ನನ್ನ ತಂಗಿಗೆ ಇಲ್ಲದ ಏನೈತಿ, 1 ತೊಲಿ ಬಂಗಾರ ಹೋದಿಲ್ಲ ನಮ್ಮ ತಂಗಿಗೆ. ಒಟ್ಟು ಹಂಗೆ ಮಾಡಿ ನಾ ಮಾಡಿಸಿ ಕೊಟ್ಟ ಬಿಡ್ತಾನೆ. ಏನು 18 ತೊಲಿ ನಡ್ಪಟ್ಟ್ಯಾ?
ಅಯ್ಯೋ ನಮ್ಮ ತಂಗಿ ಕೊಟ್ಟಿರೋ ಮಂತ್ಯಾನ ಎಂತದಂತ ತಿಕೊಂಡಿವೆ ದೊಡ್ಡ ಮಂತ್ಯಾನ. ಹೌದು ಬೇ ಸುಶೀಲಕ್ಕ, ದೊಡ್ಡ ಮಂತ್ಯಾನ ಕೊಟ್ಟಾರಕ್ಕಿನ್ನ. ಏನು ಹಂಗ 100 ಎಕರೆ ಕೊಳೀತತ್ ನೋಡು. ಒಬ್ಬನ ಗಂಡು ಮಗ ಒಬ್ಬಕ್ಕೆ ಹೆಣ್ಮಗಳಿದ್ಲ, ಮದಿ ಮಾಡಿ ಕೊಟ್ಟಾರಕ್ಕಿನ್ನ. ಅವ್ರದ್ದು ಜಗ್ಗೈತೆ ಆಸ್ತಿ. ಏನು ಬಂಗಾರ ನಡಪಟ್ಟಿ ಏನು ಯವ್ವ ಕಾಸಿನ ಸರ ಏನು. ಈಗಂತೂ ಗಂಡು ಹಡದಿಂದಂತೂ ಮುಗೀತು ಮನಿ ಯಜಮಾನಿಕೆ ಆಕಿದ ಪೂರ ಗೊತ್ತನ. ಜಗ್ಗ ಆಸ್ತಿವನ್ರದಾರ. ವಾ ನಾವು ಶಾಂತವ್ ನಸೀಬ್ ತೆರಿತ್ ಬಿಡಂಗಾರ, ಬಂಗಾರದಂತ ಮನಿ ಸೇರಿ ಮಗಳು. ಅಯ್ಯಯ್ಯ ಶಾಂತವ್ ನಸೀಬ್ ತೆರಿತಂತಿಯಲ್ಲೇವ ನೀನು. ಇಲ್ಲಿ ಇವ್ರ ನಸೀಬನ್ನು ತೆರೆದತ್ ತಗೋ. ಈರಿ ನಮ್ಮನಿಗೆ ಬಂದ್ರೆ ನಮ್ಮನೆಗೆ ಏನು ಕಡಿಮೆ ಐತೆ? ತಿನ್ನಾಕ ಕೈ ಹಿಡಿತಾರ, ಉಣ್ಣಾಕ ಕೈ ಹಿಡಿತಾರ. ಆಕೆ ಮಾಡಿದ್ದ ಬಂತು ಬಿಟ್ಟಿದ್ದ ಬಂತು. ಅಡಿಗೆ ಮನಿ ಪೂರ ಆಕಿದ ಪಾರ್ಪತ್ತಿ ಐತಿ ಗೊತ್ತನ. ಆಕೆ ಏನು ಮಾಡಿ ಹಾಕ್ತಾಳದನ್ನ ತಿಂತೇವೆ ನಾವು. ಆಮೇಲೆ ಗಂಡಗ ಅದು ಎಂತದ ಮಿಸ್ಗರ್ ಬೇಕಂದ್ಲು, ಅದು ಒಲಿ ಬೇಕಂದ್ಲು, ಅದು ಎಂತದ ಟಿಬಿ ಬೇಕಂದ್ಲು, ನೂಬೆಲ್ ಬೇಕಂದ್ಲು, ಏನು ಬೇಕಂದಿದ್ದ ತರ್ತಾನ ಗಂಡ. ಪಗಾರ ಬರ್ತಿದ್ದಂಗ ಒಂದು ರೆಡಿ ಇರ್ತತಿಕ್ಕಿದ, ಪಗಾರ ಬರ್ತಿದ್ದಂಗ ಒಂದು ಸಾಮಾನು ಬೇಕಾಗಿರ್ತತಿಕ್ಕಿಗೆ. ಪಟಕ್ಕ 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 ತಂದು ಕೊಡ್ತಾನ ಗೊತ್ತನ. ಮಾವ ಹೇಳ್ದಂಗೆ ಕೇಳ್ತಾನ. ಇನ್ನೇನು ಈಕಿ ಕಡಿಮೆ ಆಗೈತಿ? ಹೌದು ಬಿಡ್ಬೇ, ಅದು ಕರೆ ಅನ್ನ ಎತ್ತಾಗ ಒಟ್ಟ ಮಕ್ಕಳು ಚಂದಿದ್ರೆ ಇನ್ನೇನು ಬೇಕು ಬೇ. ಆಮೇಲೆ ಮಾವ ಅಂದ್ರೆ ನನ್ನ ಮಗ ಹೇಳ್ದಂಗೆ ಕೇಳ್ತಾನ ಗೊತ್ತೈತಿನ. ಆಮೇಲೆ ಈಕಿ ಕಸ್ತೂರಿ ಅಂತ ಇದ್ದಂತರ ಮನೆ ಸೇರಾಕ ನನ್ನ ಮಗಳ ಕಾರಣ. ನನ್ನ ಮಗಳನ್ನ ಕೊಟ್ಟಿದ್ದೆ ಅವ್ರಂತ ಮಾಡಿ ಕಸ್ತೂರಿ ಗಂಡನ ಮನೆ ಕಡೆನ. ಆ ಕಸ್ತೂರಿ ಅವ್ರ ಮಾವದನಲ್ಲ ನನ್ನ ಹಳ್ಯಾನ ದೋಸ್ತವ್ರು, ಅವ್ರು ಮಗ್ಗಿನ ಕನ್ನೆ ನೋಡೋದೈತೆ ಅಂತ ಹೇಳಿ ತೋರಿಸಿದ್ದು. ಆಮೇಲೆ ನಮ್ಮ ಕಸ್ತೂರಿ ಒಲ್ಲ ನಾತಿದ್ಲು, ಸ್ವಲ್ಪ ಹುಡುಗ ದೊಡ್ಡ ಮಕ್ಕನ ಹಂಗ ಹಿಂಗೆ ಅಂತೇಳಿ. ಆದರೂ ಬಿಡಲಿಲ್ಲ, ಹೆಂಗಂಗ ಒಟ್ಟು ಮದುವೆ ಮಾಡಿದ್ವಿ. ಈಗೇನು ಮನ್ಯಾಗ ಸುರೀತತಿ ನೆಟ್ಟು ಜ್ವಾಳ ಗೀಳ ಎಲ್ಲ ದವಸ ಧಾನ್ಯ ಆಳು ಕಾಳು ಮನ್ಯಾಗ. ನನ್ನ ಮಗಳನ್ನ ಹಗಲಿ ರಾತ್ರಿ ನೆನೆಸ್ಬೇಕು. ಇವ್ರು ತಾಯಿ ಮಗಳು, ನನ್ನ ಸೊಸಿ ನನ್ನ ಮೊಮ್ಮಗಳು. ಹಗಲು ರಾತ್ರಿ ನೆನೆಸ್ಬೇಕು ನನ್ನ ಮಗಳನ್ನ. ಅಂತದ ನನ್ನ ಮಗಳನ್ನ ಕಾರ್ಯಕ್ಕೆ ಕರೆದಿಲ್ಲ ಇವತ್ತು. ಕಾರ್ಯ ಬಿಟ್ಟು ಮಾಡ್ಯಾರ. ಯವ್ವ ತಾನಾರ ಬಂದ್ಯವ ಆರಾಮದಿಯಾ ಅಂತ ಕೇಳಿದ್ಲ ಅವ್ರು ಅವನ್ನ. ನನ್ನ ಮಗಳು ನನ್ನ ಮನೆಗೆ ಬರಲಿಲ್ಲ. ಯಾಕಂದ್ರೆ ಇವತ್ತು ಕಾರ್ಯ ಇಟ್ಕೊಂಡು ಇವತ್ತ ಹೇಳಿದ್ರೆ ಬರ್ತಾಳನ ಈಕೆ. ಯಮ್ಮ ಸುಮ್ಮನಿರು, ಬಂದಲ್ಲಿ ಹೋದಲ್ಲಿ ಏನವು ಹಿಂಗೆ ನೋಡು ಮಾತಾಡಿದ್ರೆ ಕೆಟ್ಟಕ್ಕೇವ್ ನಾವು. ಹೋಲ್ ಬಿಡ್ರಿ ಅದು ಆಮೇಲೆ ನೋಡೋಣಂತ ಅಂದಂಗೆ. ಏನ ಈಕಿನ ಹಳೆ ಸೀರೆನ ಉಟ್ಕೊಂಡಿಯಲ್ಲ ನೀನು, ಹೊಸದು ಉಟ್ಕೊಂಬರೋಗು. ಹೋಗ ಯವ್ವ ಬರೋರು ಹೋಗೋರು ಕೊಡ್ಬೇಕು ಮಾಡ್ಬೇಕು, ನೀರು ನಿಡಿ ಊಟ ಉಪಚಾರ ಎಲ್ಲಿ ಹೊಸದು ಉಟ್ಕೊಳಕ್ ಹೋಗ್ಲಿ. ಇದಕ್ಕೇನೆ ಐತಿ, ಇದು ಪತ್ಲ ಚಲೋನ ಐತಿ. ಇರ್ಲಿ ಬರ್ರಿ ಕುಂದ್ರ. ಅವ್ರಿವ್ರು ತಿಮ್ಮಕ್ಕದು ಬಂದ್ಲನ ಬರ್ತಾರ. ಅವ್ರ ಹಿಂದಾಗಡೆ ಬರಾಕತ್ತಿದ್ರವ, ನಾನು ಬಡ ಬಂದ್ಬಿಟ್ನಿ. ಆಯ್ತು ಕುಂದ್ರಬೇ, ಒಟ್ಟು ಚಾ ತರ್ತೇನೆ. ಎಣ್ಣ ನಿಮ್ಮ ಮಾವು ಬಂದಿದ್ನಲ್ಲಿ ಇವತ್ತು. ಅವರ ಅರ್ಧ ತೊಲಿದ ಚಲೋದೊಂದು ಚೈನಾ ಕೊಟ್ಟಾರ ಖುಷಿ ಕೊಡಕ್ಕೆ. ಹೌದನ? ಬಂಗಾರ ಎಲ್ಲ ಯಾಕೆ ತರಕ್ ಹೋದೆವ? ನಾನೇ ಇನ್ನು ಪಾಪ ನಿನ್ಗೆ ಏನು ತಂದಿಲ್ಲ ಅಂತದ್ ನೀನು. ಇರ್ಲಿ ಬಿಡ ಅಣ್ಣ, ಏನಾತ? ಸೊ ಅದ್ರ ಮಾವಾಗಿ ನಾನು ಏನು ತಂದೇ ಇಲ್ವಾ, ಏನು ಅನ್ಕೊಳಕ್ ಹೋಗ್ಬೇಡ. ಇದು 6 ತಿಂಗಳದ್ದು ಹೆಂಗಿದ್ರು ಬಣತೆ ನಮಗೆ ಶೊಕ್ಕಿರ್ತೀಯಲ್ಲ, ಅಲ್ಲಿ ಮಾಟ ನಾನು ಪಗಾರ ಜಮಾ ಮಾಡ್ತೇನೆ. ನಿಂಗೆ ಏನು ಬೇಕು ಹೇಳು, ನಾನು ನಿನ್ನ ಮಗ್ಗ ನಾ ತಂದು ಕೊಡ್ತೇನೆ. ಅದು ಆಮೇಲೆ ನೋಡೋಣಂತ. ಈಗ ಸದ್ಯಕ್ಕೆ ಅವ್ನು ಏನು ಕಡಿಮೆ ಆಗಿಲ್ಲ. ಈಗ ಬಿಡು ಬಾ, ಗಡ ಖುಷಿನ ತೊಟ್ಲಕ್ಕೆ ಹಾಕೋಣ. ಹೆಸರು ಏನು ಇಡ್ಬೇಕಂತ ಮಾಡಿದೆ? ಹೆಸರು ಏನಪ್ಪ ಆಕಿಗೆ ಗೊತ್ತು. ನನಗೆ ಗೊತ್ತಂತಿರಲ್ಲ, ಯಾಕೆ ನಿಮ್ಮ ಮಗ ಅಲ್ಲನ. ನಾನು ಏನು ಇಡದಪ್ಪ ಅವ್ನ ಹೆಸರು. ಪದಾಗ ಬಂದೈತಿ, ಪದಾಗ ಏನು ಬಿಡು, ದೇವ್ರ ಹೆಸರು ಏನೋ ಇಟ್ಟು ತೆಗಿತೀವಿ. ಆಮೇಲೆ ದಿನ ಕರಿಯಾಕ ಒಂದು ಹೆಸರು ಇಡ್ಬೇಕಲ್ಲ ಅವಂಗ. ನೋಡ್ರಿ ವಿಚಾರ ಮಾಡ್ರಿ ಮತ್ತೆ. ಅಭಿಮನ್ಯು ಅಂತ ಇಡುನ. ಬಡೆ ಅಭಿಮನ್ಯು ಅಂತ ಇಡಬೇಡ. ಆಮೇಲೆ ಚಕ್ರವ್ಯೂಹದಾಗ ಸುತ್ತಿರ್ಬೇಕ ನಿನ್ ಮಗ. ಅವ ಚಕ್ರವ್ಯೂಹದಾಗ ಸುತ್ತಿದ್ರ ನಿನ್ ಮಗ ಜೀವನದ ಜಂಜಾಡದ ಸುತ್ತಬೇಕಾಕತಿ. ಅಂತ ಹೆಸರೆಲ್ಲ ಇಡಬೇಡ, ಬೇರೆ ಯಾವ್ದಾರು ಚಂದನ ಹೆಸರಿಡು. ಅದು ಚೆನ್ನಾಗೈತಿ ಹೆಸರು. ಆಯ್ತು, ಗಣೇಶ ಅಂತ ಇಟ್ಬಿಡುನು, ಚೆನ್ನಾಗೈತಿ ಹೆಸರು. ಹೌದಿಲ್ಲ? ಹೌದು ನೋಡು, ಗಣೇಶ ಚಂದ ಐತಿ ಹೆಸರು, ಚಂದ ಐತಿ. ಅತ್ತಿ ನೀನು ಭಾರಿ ತಯಾರಾಗಿ ಇವತ್ತು. ನಾನ ತಯಾರು ಮಾಡಿದ್ದಿ ಇವತ್ತ ಅವನ್ನ. ಮಸ್ತ್ ಕಾಣತಿ. ಹೊತ್ತದ್ ಬರ್ರಿ, ಕುಂದ್ರ ಬರ್ರಿ, ಕಡೆ ಬರ್ರಿ, ಗಣಾಯ್ತು ಬರ್ರಿ ಕಡೆ. ಹಂಗಾರ ಹೆಸರು ಹೊಡಿಪ. ಒಂದು ಪಾಂಡುರಂಗ ವಿಟ್ಲ, ಪರಶುರಾಮ, ಬೂದನಗುಡ್ಡ ಬಸವಣ್ಣ. ಹೋದ್ರವಾ? ಪಾಂಡುರಂಗ ವಿಠಲ, ಪರಶುರಾಮ, ಬೂದನಗುಡ್ಡ ಬಸವಣ್ಣ. ಆಮ್ಯಾಗ ನೀವು ಏನ್ ಹೆಸರು ಇಡ್ಬೇಕಂತ ಮಾಡ್ಕೊಂಡಿರಿ ಅದನ್ನ ಇಟ್ಬಿಡ್ರಿ. ನನ್ನ ಗಂಡನ ಹೆಸರು ಇಡ್ರಿ. ಇದ್ರಪ್ಪ ನನ್ನ ಗಂಡನ ಹೆಸರು ಇಟ್ಬಿಡಪ್ಪ, ಚಂಬಣ್ಣ ಅಂತೇಳಿ. ಯಮ್ಮ ಅವ್ರಾಗ್ಲೇ ಗಣೇಶ ಅಂತ ಇಡ್ಬೇಕಂತ ತೀರ್ಮಾನ ಮಾಡ್ಕೊಂಡಾರ. ಈ ಚಂಬಣ್ಣ ಕಂಬಣ್ಣ ಎಲ್ಲ ಇಡುದಿಲ್ಲ ಅವ್ರ. ಅಯ್ಯ ಎಂತ ಚಲೋ ಹೆಸರು ಐತಲ್ಲೇವ. ಅದೇನ್ ಗಣೇಶ ಇಡ್ತೇನೆ ಅಂತೀರಿ? ಅಲ್ಲ ಇಟ್ಕೋರಿ, ಆದ್ರೆ ಚಂಬಣ್ಣ ಚಲೋ ಇದ್ದಿದ್ದಿಲ್ಲ ಹೆಸರು. ಏನ ಎಂತ ಧೀರ ವೀರ ಸೂರ ಕುಸ್ತಿ ಪೈಲ್ವಾನ ಕುಸ್ತಿ ಒಳಗೆ ಮಂದಿ ಒಗದ್ ಬರ್ತಿದ್ದ ನನ್ನ ಗಂಡ. ಮಂತ್ಯಾಂದಾಗ ಒಬ್ರರ ಬೇಡನ ನನ್ನ ಗಂಡನ ಹೆಸರು ಇಟ್ಕೊಂಡು ಮಾರಿ ಮೊಮ್ಮಗನ್ ಕಂಡನಿ. ಅದಕ್ಕರ ಇಟ್ರ ನಾಳೆ ನಮ್ದಂತೂ ಒಂದು ನೆನವು ಉಳಿತಿತ್ವ. ಅವೆಲ್ಲ ಹಳೆ ಹೆಸರು, ಅದು ಸುಮ್ಮನೆ ಇರ್ಬೇ. ಆಯ್ತಪ್ಪ, ನಿಮ್ಗೆ ಯಾವ್ದು ಬೇಕಾದ ಇಟ್ಕೋರಿ. ಹೇಳಣ್ಣ. ಗಣೇಶ 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 ಕುಟುಟು ಕುಡ್ರ. ಹೋಗುವ ಸಾದ್ರತ್ತಿ, ನೀ ಹೆಸರು ಇಡೋಗ. ಖುಷಿನ ತೊಟ್ಲಕ್ ಹಾಕ್ಲೆ ಗುಣಕಲ್ ತೆಗದು ಅತ್ತೆಗಿ ತೆಗದು ಹಾಕುವ. ಅಲ್ಲ ಬಾಜುಕಿದ್ರು ನಡೀತೈತಿ, ಇರ್ಲಿ ತೆಗದ ಹಾಕ್ಬಿಡ. ಸಾದ್ರತ್ತಿ ಬೆನ್ನಿಗೆ ಗುದ್ರಿ. ಗಣೇಶ 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 ಕುಟುಟು ಕುಡ್ರ. ಇವು ಸಾಕು ಹೊಡಿಬೇಡ್ರಿ. ಶಾಂತವ, ಒಂದ್ ಯಾವ್ದಾರ ಚಂದನ ಹಾಡು ಹೇಳುವ. ನನಗೆ ಹಾಡು ಯಾವ್ದು ಬರೋದಿಲ್ಲ ಬೇವ ಅಂತದ. ಮೊದ್ಲು ಹಾಡ್ತಿದ್ದೆ, ಈಗ ನನಗೆ ದನಿನೂ ಹೋಗೈತಿ. ನೀನೇ ಯಾವ್ದಾರ ಹಾಡವ, ಬಂದಂಗ ಹಾಡವ, ಏನಾಗದಿಲ್ಲ. ಬಂಗಾರ ತೊಟ್ಟಿಲಕ್ಕ ಬೆಳ್ಳಿಯ ಎಳಿ ಹಗ್ಗ, ಬಂಗಾರ ತೊಟ್ಟಿಲಕ್ಕ ಬೆಳ್ಳಿಯ ಎಳಿ ಹಗ್ಗ, ಸುಂದರ ಶ್ರೀಕೃಷ್ಣಗ ಚಂದಾಗಿ ತೂಗಿರೆ ಜೋ
ಆದಾಗ ರವಿ ಮೂಡಿ ಬರುವಾಗ ನಿಧಿಗಣ್ಣಾಗ ನಗತಾನ ಜೋ 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 ಕಂಚಿನ ಬಟಲ್ದಾಗ ಮಿಂಚೆಣ್ಣಿ ಇಟಗೊಂಡು ತಿಡಿ ತಿಡಿ ಹಚ್ಚುವಾಗ ಇನ್ನು ಬೇಡಿ ನಗತಾನ ಜೋ 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 ಬೆಳ್ಳಿಯ ಹಂಡೆದಾಗ ಬಂಗಾರ ಗಿಂಡಿಯ ಇಟ್ಟು ತುಂಬಿ ತುಂಬಿ ಹುಯ್ಯುವಾಗ ನಿಮಿ ನಿಮಿರಿ ಅಳತಾನ ಜೋ 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 ಹಸರಂಗಿ ಹಾಲ್ಗಡಗ ಕುಸಲಾದ ನಡಮುರುಗಿ ಸಿಂಗರಿಸಿ ಹಾಕಿದರ ಕೊಸರಾಡಿ ಅಳತಾನ ಜೋ 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 ಕುಂಚಿಗಿ ಕೂಲಾವಿ ಗೊಂಚಾಲ ಗಿಳಿ ಮುತ್ತ ತಿದ್ದಿ ತಿದ್ದಿ ಕಟ್ಟಿದರ ಸದ್ದಿಲ್ಲದ ನಗುತ್ತಾನ ಜೋ 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 ಬಂಗಾರ ತೊಟ್ಟಿಲ್ದಾಗ ಬೆಳ್ಳಿಯ ಎಳಿ ಹಗ್ಗ ಸುಂದರ ಶ್ರೀಕೃಷ್ಣಗ ಚಂದಾಗಿ ತೂಗಿರೆ ಜೋ 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 ನೋಡವ ಎಂತ ಚಂದ ಹಾಡಿದಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ ನೀನು ಬಾಯ್ ಮುಚ್ಕೊಂಡಿರ್ರಿ ದುಡಿಯವ ನಾನು ಮುಕ್ಕೊಳ್ಳೇರಿ ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನೆಲ್ಲ ಕಟ್ಟಿಟ್ಕೊಂಡ್ ಬಂದಿದ್ದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ತಗ ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ ವಯಸ್ಸಕ್ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತ ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯೆ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದಟ್ಟು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ?
ಸುಮ್ಕೊಂಡ್ರ ಅಷ್ಟೇ. ಆದ್ರೆ ಮೀನ್ ಜಿಗಿಯತಾವ ಮೀನ್ ಜಿಗಿಯೋದು ಸಾಕ